ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಆಫ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ನಮ್ಮ ಭೂಮಿಯ ಮೇಲಿನ ಅತ್ಯಂತ ವಿಶಿಷ್ಟವಾದ ಮತ್ತು ನಿಗೂಢ ದೇಶಗಳಲ್ಲಿ ಒಂದಾದ ಪಪುವಾ ನ್ಯೂಗಿನಿಯಾದ ಬಗ್ಗೆ ತಿಳಿದುಕೊಳ್ಳೋಣ. ಆಸ್ಟ್ರೇಲಿಯಾದ ಉತ್ತರಕ್ಕೆ ಕೇವಲ 150 ಕಿಲೋಮೀಟರ್ ದೂರದಲ್ಲಿರುವ ಈ ದೇಶವು ಭೂಮಿಯ ಮೇಲಿನ ಸ್ವರ್ಗದ ಒಂದು ಮೂಲೆಯಾಗಿದೆ. ಇಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸವಿದೆ, 800ಕ್ಕೂ ಹೆಚ್ಚು ಭಾಷೆಗಳಿವೆ ಮತ್ತು ವಿಶ್ವದ ಅತ್ಯಂತ ಅಪರೂಪದ ಪ್ರಾಣಿಗಳು ಇಲ್ಲಿ ವಾಸ ಮಾಡುತ್ತವೆ. ಬನ್ನಿ, ಇಂದು ನಾವು ಈ ವಿಡಿಯೋದಲ್ಲಿ ಪಪುವಾ ನ್ಯೂಗಿನಿಯಾದ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಭಾಷೆಗಳ ಸಾಮ್ರಾಜ್ಯ. ಪಪುವಾ ನ್ಯೂಗಿನಿ ಭೂಮಿಯ ಮೇಲಿನ ಅತ್ಯಂತ ಭಾಷಿಕ ವೈವಿಧ್ಯತೆಯನ್ನು ಹೊಂದಿರುವ ದೇಶವಾಗಿದೆ. ಇಲ್ಲಿ ಸುಮಾರು 860ಕ್ಕೂ ಹೆಚ್ಚು ವಿಭಿನ್ನ ಭಾಷೆಗಳನ್ನು ಮಾತನಾಡಲಾಗುತ್ತದೆ. ಇದು ವಿಶ್ವದ ಒಟ್ಟು ಭಾಷೆಗಳ ಸುಮಾರು 20ರಷ್ಟು. ಊಹಿಸಿ, ಕೇವಲ 9 ಮಿಲಿಯನ್ ಜನಸಂಖ್ಯೆ ಇರುವ ಈ ದೇಶದಲ್ಲಿ ಪ್ರತಿ 10,000 ಜನರಿಗೆ ಒಂದು ಭಾಷೆ ಇದೆ. ಈ ಭಾಷಾ ವೈವಿಧ್ಯತೆಯು ದೇಶದ ಭೌಗೋಳಿಕತೆಯಿಂದಾಗಿ ಬೆಳೆದು ಬಂದಿದೆ. ಕಾಡುಗಳು ಮತ್ತು ಪರ್ವತಗಳಿಂದ ಬೇರ್ಪಟ್ಟ ಪ್ರತಿಯೊಂದು ಸಮುದಾಯವು ತನ್ನದೇ ಆದ ಭಾಷೆ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಅಭಿವೃದ್ಧಿಪಡಿಸಿಕೊಂಡಿದೆ. ಇಲ್ಲಿನ ಅಧಿಕೃತ ಭಾಷೆಗಳು ಇಂಗ್ಲೀಷ್, ಟೊಕೋಫಿಷಿಯನ್ ಮತ್ತು ಹಿರಿಮೋಟೋ. ಆದರೂ ಸಹಿತ ಪ್ರತಿಯೊಂದು ಸ್ಥಳೀಯ ಭಾಷೆಯು ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಫ್ಯಾಕ್ಟ್ ನಂಬರ್ 2, 50,000 ವರ್ಷಗಳ ಇತಿಹಾಸ. ಆಫ್ರಿಕಾದಿಂದ ಹೊರಟ ಆರಂಭಿಕ ಮಾನವರ ತಂಡಗಳು ಸುಮಾರು 50,000 ವರ್ಷಗಳ ಹಿಂದೆಯೇ ಪಪುವಾ ನ್ಯೂಗಿನಿಯನ್ನು ತಲುಪಿದವು. ಆಗ ಸಮುದ್ರ ಮಟ್ಟ ಕಡಿಮೆ ಇದ್ದ ಕಾರಣ ಆಸ್ಟ್ರೇಲಿಯಾ ಮತ್ತು ನ್ಯೂಗಿನಿಯಾ ಒಂದೇ ಭೂಭಾಗವಾಗಿದ್ದವು. ಇತಿಹಾಸದ ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಪಪುವಾ ನ್ಯೂಗಿನಿಯಾ ವಿಶ್ವದ ಮೊದಲ ಸ್ವತಂತ್ರ ಕೃಷಿ ಕೇಂದ್ರಗಳಲ್ಲಿ ಒಂದಾಗಿದೆ. ಇದು ಸುಮಾರು ಕ್ರಿಸ್ತಪೂರ್ವ 7,000 ವರ್ಷಗಳ ಹಿಂದೆಯೇ ಕುಕುಜೌ ಪ್ರದೇಶದಲ್ಲಿ ಜನರು ಟೌರೋ, ಬಾಳೆ ಮತ್ತು ಕಬ್ಬು ಬೆಳೆಯನ್ನು ಬೆಳೆಯಲು ಆರಂಭಿಸಿದ್ದರು. ಇದು ಮೆಸೊಪೊಟೇಮಿಯಾ ಮತ್ತು ಈಜಿಪ್ಟ್ನ ಕೃಷಿಗೆ ಸಮಕಾಲೀನವಾಗಿದೆ. ಇಲ್ಲಿ ಡೆನಿಸೋವನ್ ಎಂಬ ಪ್ರಾಚೀನ ಮಾನವ ತಳಿಯ DNA ಕೂಡ ಕಂಡುಬರುತ್ತದೆ. ಇದು ಆರಂಭಿಕ ಮಾನವರ ವಲಸೆಯ ಸಂಕೀರ್ಣತೆಯನ್ನು ನಮಗೆ ತೋರಿಸುತ್ತದೆ. ಫ್ಯಾಕ್ಟ್ ನಂಬರ್ 3, ವೈವಿಧ್ಯಮಯ ಸಂಸ್ಕೃತಿಗಳು. ಈ ದೇಶವು 800ಕ್ಕೂ ಹೆಚ್ಚು ವಿಭಿನ್ನ ಬುಡಕಟ್ಟುಗಳ ಸಮುದಾಯಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಬುಡಕಟ್ಟಿಗೂ ತನ್ನದೇ ಆದ ವಿಶಿಷ್ಟ ಸಂಪ್ರದಾಯಗಳು, ನೃತ್ಯಗಳು, ಪದ್ಧತಿಗಳು ಮತ್ತು ಧರಿಸುವ ವಿಧಾನಗಳು ಸಹ ಇವೆ. ವರ್ಷವಿಡೀ ದೇಶದ ವಿವಿಧ ಭಾಗಗಳಲ್ಲಿ ನಡೆಯುವ ಸಿಂಗ್ ಸಾಂಸ್ಕೃತಿಕ ಉತ್ಸವಗಳು ಪ್ರವಾಸಿಗರನ್ನು ಆಕರ್ಷಣೆ ಮಾಡುತ್ತವೆ. ಮೌಂಟ್ ಹಿಗನ್ ಶೋ, ಗೊರಾಕಾ ಶೋ ಮತ್ತು ಹಿರಿ ಮೊಯಾಲೆ ಉತ್ಸವಗಳಲ್ಲಿ ವಿವಿಧ ಬುಡಕಟ್ಟುಗಳು ತಮ್ಮ ಪರಂಪರೆಯನ್ನು ಪ್ರದರ್ಶಿಸುತ್ತಾ ಬಂದಿದ್ದಾರೆ. ಕುತೂಹಲಕಾರಿ ಸಂಗತಿ ಎಂದರೆ ಕೆಲವು ಸಮುದಾಯಗಳು ಮಾತೃಪ್ರಧಾನ ಪದ್ಧತಿಯನ್ನು ಅನುಸರಿಸುತ್ತವೆ. ಅಲ್ಲಿ ಭೂಮಿ ಮತ್ತು ಆಸ್ತಿಗಳು ಪುರುಷರ ಬದಲಿಗೆ ಸ್ತ್ರೀಯರ ಮೂಲಕ ವಂಶ ಪಾರಂಪರ್ಯವಾಗಿ ಹರಿಯುತ್ತವೆ. ಫ್ಯಾಕ್ಟ್ ನಂಬರ್ 4, ವಿಶ್ವದ ಅತಿದೊಡ್ಡ ದ್ವೀಪಗಳಲ್ಲಿ 2ನೇ ಸ್ಥಾನ. ಪಪುವಾ ನ್ಯೂಗಿನಿಯಾ ಗ್ರೀನ್ಲ್ಯಾಂಡ್ ನಂತರದ ವಿಶ್ವದ 2ನೇ ಅತಿದೊಡ್ಡ ಪೂರ್ವಾರ್ಧ ಭಾಗವನ್ನು ಆಕ್ರಮಿಸಿಕೊಂಡಿದೆ. ಇದರ ಒಟ್ಟು ಭೂ ವಿಸ್ತೀರ್ಣ 4,62,840 ಚದರ ಕಿಲೋಮೀಟರ್ಗಳು. ಇದು ಮುಖ್ಯ ಭೂಭಾಗ ಮಾತ್ರವಲ್ಲ, ಸುಮಾರು 600 ಸಣ್ಣ ದ್ವೀಪಗಳನ್ನು ಸಹ ಒಳಗೊಂಡಿದೆ. ಈ ದ್ವೀಪಗಳಲ್ಲಿ ಅನೇಕದರಲ್ಲಿ ನಿರ್ಜನವಾಗಿದ್ದು ಅತ್ಯಂತ ವೈವಿಧ್ಯಮಯ ಸಮುದ್ರ ಜೀವಿಗಳಿಗೆ ನೆಲೆಯಾಗಿವೆ. ವಿಶ್ವದ ಅತ್ಯುತ್ತಮ ಡೈವಿಂಗ್ ತಾಣಗಳು ಸಹ ಇಲ್ಲಿವೆ. ಫ್ಯಾಕ್ಟ್ ನಂಬರ್ 5, ಮೆಗಾ ವೈವಿಧ್ಯಮಯ ರಾಷ್ಟ್ರ. ಪಪುವಾ ನ್ಯೂಗಿನಿಯಾ ಭೂಮಿಯ ಮೇಲಿನ ಕೇವಲ 1% ಭಾಗವನ್ನು ಆಕ್ರಮಿಸಿಕೊಂಡಿದ್ದರೂ ಸಹ ಇದು ವಿಶ್ವದ ಒಟ್ಟು ಜೀವ ವೈವಿಧ್ಯತೆಯ 5ರಿಂದ 7ರಷ್ಟನ್ನು ಹೊಂದಿದೆ. ಇದು 20,000ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು, 800ಕ್ಕೂ ಹೆಚ್ಚು ಹಕ್ಕಿ ಪ್ರಭೇದಗಳು, 250ಕ್ಕೂ ಹೆಚ್ಚು ಸಸ್ತನಿಗಳು ಮತ್ತು 3,000 ಮೀನಿನ ಪ್ರಭೇದಗಳಿಗೆ ನೆಲೆಯಾಗಿದೆ. ಇದಲ್ಲದೆ ವಿಶ್ವದ ಅತಿದೊಡ್ಡ ಹವಳದ ತ್ರಿಕೋಣದ ಪ್ರದೇಶ ಭಾಗವಾಗಿರುವುದರಿಂದ ಇಲ್ಲಿ 1,500ಕ್ಕೂ ಹೆಚ್ಚು ಹವಳದ ಪ್ರಭೇದಗಳಿವೆ. ಪಪುವಾ ನ್ಯೂಗಿನಿಯಾ ಅಮೆಜಾನ್ ಮತ್ತು ಕಾಂಗೋ ನಂತರದ ವಿಶ್ವದ 3ನೇ ಅತಿದೊಡ್ಡ ಮಳೆಕಾಡನ್ನು ಸಹ ಹೊಂದಿದೆ. ಈ ಕಾಡು 73 ಮಿಲಿಯನ್ ಹೆಕ್ಟೇರ್ ಇದೆ. ಫ್ಯಾಕ್ಟ್ ನಂಬರ್ 6, ಸ್ವರ್ಗದ ಪಕ್ಷಿಗಳ ನಾಡು. ವಿಶ್ವದಲ್ಲಿ ಕಂಡುಬರುವ 43 ಪ್ರಭೇದಗಳ ಬರ್ಡ್ ಆಫ್ ಪ್ಯಾರಡೈಸ್ ಪಕ್ಷಿಗಳಲ್ಲಿ 38 ಪ್ರಭೇದಗಳು ಪಪುವಾ ನ್ಯೂಗಿನಿಯಾದಲ್ಲಿ ಮಾತ್ರ ನಮಗೆ ಕಾಣಸಿಗುತ್ತವೆ. ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದುದು ರಾಗಿಯಾನಾ ಬರ್ಡ್ ಆಫ್ ಪ್ಯಾರಡೈಸ್ ಅಂದರೆ ಕುಮುಲು. ಇದು ಈ ದೇಶದ ರಾಷ್ಟ್ರ ಧ್ವಜದಲ್ಲೂ ಸಹ ಸ್ಥಾನ ಪಡೆದುಕೊಂಡಿದೆ. ಈ ಪಕ್ಷಿಗಳ ವರ್ಣರಂಜಿತ ಗರಿಗಳು ಮತ್ತು ಸಂಕೀರ್ಣ ಪ್ರಣಯ ನೃತ್ಯಗಳು ವಿಶ್ವ ಪ್ರಸಿದ್ಧವಾಗಿವೆ. ಒಂದು ಅಸಾಧಾರಣ ಸಂಗತಿ ಎಂದರೆ ಇಲ್ಲಿ ಕಂಡುಬರುವ ಹುಡ್ ಫಿಟೋಯ್ ಎಂಬ ಪಕ್ಷಿಯು ಇದು ವಿಷಕಾರಿಯಾಗಿದೆ. ಇದರ ಗರಿಗಳು ಮತ್ತು ಚರ್ಮವು
ನ್ಯೂರೋಟಾಕ್ಸಿನನ್ನು ಸಹ ಹೊಂದಿರುತ್ತವೆ. ಅದನ್ನು ಸ್ಪರ್ಶಿಸಿದಾಗ ನೋವು ಸಹ ಉಂಟಾಗುತ್ತದೆ. ಫ್ಯಾಕ್ಟ್ ನಂಬರ್ 7, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳು. ಪಪುವಾ ನ್ಯೂ ಗಿನಿಯಾದ ಕುಕ್ ಅರ್ಲಿ ಅಗ್ರಿಕಲ್ಚರ್ ಸೈಟ್ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿದೆ. ಈ ಸ್ಥಳವು 7,000ರಿಂದ 10,000 ವರ್ಷಗಳ ಹಿಂದಿನ ಕೃಷಿ ಪದ್ಧತಿಗಳ ಪುರಾವೆಯನ್ನು ನಮಗೆ ಒದಗಿಸುತ್ತದೆ. ಇದು ಪ್ರಪಂಚದ ಆರಂಭಿಕ ಕೃಷಿ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿ ಕಂಡುಬರುವ ಪ್ರಾಚೀನ ಜೌಗು ಪ್ರದೇಶದ ಕೃಷಿ ವ್ಯವಸ್ಥೆಗಳು ಮಾನವನ ಕೃಷಿ ತಂತ್ರಜ್ಞಾನದ ವಿಕಾಸದ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ನಮಗೆ ನೀಡುತ್ತವೆ. ಫ್ಯಾಕ್ಟ್ ನಂಬರ್ 8, ಎರಡನೇ ವಿಶ್ವಯುದ್ಧದ ನೆನಪುಗಳು. ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಪಪುವಾ ನ್ಯೂಗಿನಿಯಾ ಒಂದು ಪ್ರಮುಖ ಯುದ್ಧ ಭೂಮಿಯಾಗಿತ್ತು. ಕೊಕೋಡಾ ಟ್ರಯಲ್ ಇತಿಹಾಸದಲ್ಲೇ ಅತ್ಯಂತ ಪ್ರಸಿದ್ಧ ಯುದ್ಧಗಳಲ್ಲಿ ಒಂದಾಗಿದೆ. ಅಲ್ಲಿ ಆಸ್ಟ್ರೇಲಿಯನ್, ಅಮೇರಿಕನ್ ಮತ್ತು ಸ್ಥಳೀಯ ಪಪುವನ್ ಸೈನಿಕರು ಜಪಾನಿ ಪಡೆಗಳನ್ನು ಹಿಮ್ಮೆಟ್ಟಿಸಿದರು. ಇಂದಿಗೂ ಸ್ಕೂಬಾ ಡೈವರ್ಗಳು ಪಪುವಾ ನ್ಯೂಗಿನಿಯಾದ ಸಮುದ್ರದೊಳಗೆ ಮುಳುಗಿದ ಯುದ್ಧ ವಿಮಾನಗಳು, ಹಡಗುಗಳು ಮತ್ತು ಜಲಾಂತರಗಾಮಿ ನೌಕೆಗಳನ್ನು ಸಹ ವೀಕ್ಷಿಸಬಹುದಾಗಿದೆ. ಇದು ಇತಿಹಾಸವನ್ನು ಸ್ಮರಿಸುವ ಅದ್ಭುತ ಸ್ಥಳವಾಗಿದೆ. ಫ್ಯಾಕ್ಟ್ ನಂಬರ್ 9, 85% ಜನರು ಗ್ರಾಮೀಣ ಪ್ರದೇಶಗಳಲ್ಲಿ. ಪಪುವಾ ನ್ಯೂಗಿನಿಯಾದ ಸುಮಾರು 9 ಮಿಲಿಯನ್ ಜನಸಂಖ್ಯೆಯಲ್ಲಿ 85%ಕ್ಕೂ ಹೆಚ್ಚು ಜನರು ಪ್ರತ್ಯೇಕ ಗ್ರಾಮೀಣ ಸಮುದಾಯಗಳಲ್ಲಿ ವಾಸ ಮಾಡುತ್ತಾರೆ. ಇವರಲ್ಲಿ ಹೆಚ್ಚಿನವರು ಇನ್ನೂ ಸಾಂಪ್ರದಾಯಿಕ ಜೀವನ ಶೈಲಿಯನ್ನು ಅನುಸರಿಸುತ್ತಾರೆ. ಕೃಷಿ, ಬೇಟೆ, ಮೀನುಗಾರಿಕೆಯೇ ಅವರ ಪ್ರಮುಖ ಜೀವನೋಪಾಯವಾಗಿದೆ. ಅವರ ಜೀವನವು ಕಾಡಿನೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದೆ. ಅವರು ತಮ್ಮ ಪೂರ್ವಜರಿಂದ ಪಡೆದ ಜ್ಞಾನದ ಮೂಲಕ ಕಾಡಿನ ಪ್ರತಿಯೊಂದು ಗಿಡ, ಪ್ರಾಣಿ ಮತ್ತು ಋತುವನ್ನು ಸಹ ಅರ್ಥ ಮಾಡಿಕೊಂಡಿದ್ದಾರೆ. ಫ್ಯಾಕ್ಟ್ ನಂಬರ್ 10, 1975ರಲ್ಲಿ ಸ್ವಾತಂತ್ರ್ಯ. 1884ರಲ್ಲಿ ಜರ್ಮನ್ ಮತ್ತು ಬ್ರಿಟನ್ ನಡುವೆ ವಿಭಜಿಸಲ್ಪಟ್ಟ ಈ ದ್ವೀಪವು ಮೊದಲನೇ ಮತ್ತು ಎರಡನೇ ವಿಶ್ವಯುದ್ಧಗಳ ನಂತರ ಆಸ್ಟ್ರೇಲಿಯಾದ ಆಡಳಿತಕ್ಕೆ ಒಳಪಟ್ಟಿತು. ಸೆಪ್ಟೆಂಬರ್ 16, 1975ರಂದು 700ಕ್ಕೂ ಹೆಚ್ಚು ಬುಡಕಟ್ಟುಗಳು ಒಂದುಗೂಡಿ ಪಪುವಾ ನ್ಯೂಗಿನಿಯನ್ನು ಸ್ವತಂತ್ರ ರಾಷ್ಟ್ರವಾಗಿ ಮಾಡಿಕೊಂಡವು. ಇದು ಮಾನವ ಇತಿಹಾಸದಲ್ಲೇ ವಿಶಿಷ್ಟವಾದ ಏಕೀಕರಣಗಳಲ್ಲಿ ಒಂದಾಗಿದೆ. ಇಂದು ದೇಶ ತನ್ನದೇ ಆದ 50ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಆಧುನೀಕರಣದತ್ತ ಸಾಗುತ್ತಿದ್ದರೂ ಅದರ ಪ್ರಾಚೀನ ಸಂಪ್ರದಾಯಗಳು, ಭಾಷೆಗಳು ಮತ್ತು ಅದ್ಭುತ ಪ್ರಕೃತಿ ಇನ್ನೂ ಸಹ ಉಳಿದುಕೊಂಡು ಬಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಪಪುವಾ ನ್ಯೂಗಿನಿಯಾದ 10 ಅದ್ಭುತ ಸಂಗತಿಗಳು. ಪಪುವಾ ನ್ಯೂಗಿನಿಯಾ 50,000 ವರ್ಷಗಳ ಇತಿಹಾಸ, 860ಕ್ಕೂ ಹೆಚ್ಚು ಭಾಷೆಗಳು, 5ರಿಂದ 7ರಷ್ಟು ಜೀವ ವೈವಿಧ್ಯತೆ ಮತ್ತು ಅಸ್ಮರಣೀಯ ಸಾಂಸ್ಕೃತಿಗಳ ದೇಶವಾಗಿದೆ. ಇದು ಸ್ವರ್ಗದ ಪಕ್ಷಿಗಳು ಇಲ್ಲಿ ಹಾರಾಡುತ್ತವೆ. ವಿಶ್ವದ ಅತಿದೊಡ್ಡ ಮಳೆಕಾಡುಗಳಲ್ಲಿ ಇಲ್ಲಿ ಒಂದಿದೆ ಮತ್ತು ಪ್ರತಿ ಬುಡಕಟ್ಟಿನ ಜನರು ತಮ್ಮದೇ ಆದ ವಿಶಿಷ್ಟ ಗುರುತನ್ನು ಸಹ ಹೊಂದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.